ನಿನ್ನೆ ಸರಿಸುಮಾರು ಮಧ್ಯರಾತ್ರಿ 12 ಗಂಟೆಯಲ್ಲಿ ಗುಂಡ್ಲುಪೇಟೆ ಪಟ್ಟಣದ ಎಚ್.ಎಸ್. ಮಹದೇವಪ್ರಸಾದ್ ನಗರದಲ್ಲಿ ಎಲ್ಲಿಂದಲೋ ತಪ್ಪಿಸಿಕೊಂಡು ವಯೋವೃದ್ಧ ಮಹಿಳೆಯೊಬ್ಬರು ಕೂಡ ರಸ್ತೆಯಲ್ಲಿ ಮಲಗಿದ್ದನ್ನು ಗಮನಿಸಿದ ಸ್ಥಳೀಯ ನಿವಾಸಿಗಳಾದಂಥ ಫಯಾಜ್ ಹಾಗೂ ಸಾದಿಕ್ ಕೂಡಲೇ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂಥ ಅಬ್ದುಲ್ ಮಾಲಿಕ್ ರವರಿಗೆ ಮನೆಗೆ ಬಂದು ಮಾಹಿತಿಯನ್ನು ನೀಡಿದರು. ತಕ್ಷಣ ಪಟ್ಟಣದ ಪೊಲೀಸ್ ಠಾಣೆಗೆ ಕರೆಯನ್ನ ಮಾಡಿ ದೂರನ್ನು ನೀಡಿದಂತಹ ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಬಂದು ವೃದ್ಧ ಮಹಿಳೆಗೆ ಪೊಲೀಸ್ ವಾಹನದಲ್ಲಿ ಕರೆತಂದು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಅಬ್ದುಲ್ ಮಾಲಿಕ್ ಕೂಡಲೇ ಸ್ಪಂದಿಸಿದಂತಹ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಮಿಸ್ಸಿಂಗ್ ಆಗಿದಾರಂತನಾ? ಇಲ್ಲ ಸುಮ್ಮನೆ ಓಡಾಡ್ತಾರಂತ ಯಾರು ಅಂತ ಕೇಳಿ ಅಂತ ಏನಿಲ್ಲ. ಪೊಲೀಸ್ ಅಳಿಗೆ ನಾವು ಏನ್ ಹೇಳಿದ್ರು ಮತ್ತೆ ಅವ್ರಿಗೆ ಮಾತೇ ಅರ್ಥ ಆಯ್ತಲ್ಲ. ಸುಂಚೂರು ಗಟ್ಟಿ ಮುಟ್ಟಿ ಇರ್ತದ್ರೆ ನಾವೆಲ್ಲಾರ ತಗ ಮಲಸ್ತಿ ಪಾಪ ಏನಾದ್ರು ಇದು ಮಾಡ್ಬೋದು. ಶರ್ಟ್ ಹಳೆ ಬನ್ನಿ ಚಲೋ ತಮ್ಮ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದೆ. ಸ್ಟಾರ್ಟ್. ನಾಯಿಗಳ ಕಾಲ ಜಾಸ್ತಿ ಸ್ವಲ್ಪ ನಾಯಿ ಏನಿಲ್ಲ ಸರಿಯಾಗಿ ಮಾತಾಡ್ತಾರೆ ಎಷ್ಟೊಂದು ಸ್ವಲ್ಪ ನಾಯಿಗಳ ಕಾಟ ಮಾದೇವ ಸರ್ ಎಂಡಿಂಗ್ ಇದ್ದಿದ್ದು ಅಲ್ಲೇ ಹುಡುಗರು ಕೇಳ್ಕೊಂಡ್ಬಂದಿ ಹತ್ರ ಬಂದಿದ್ದು ಆಗಿದೆ ಒಳ್ಳೆ ಅಮ್ಮ ಕಣ್ಬಿಡಲಿ ಕಣ್ಬಿಡಮ್ಮ ಅಮ್ಮ ಕಣ್ಬಿಡಿಲಿ ಅಮ್ಮ ಕಣ್ಬಿಡಿ ಸರ್ ಒಂದು ನಿಮಿಷ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ, ಇವತ್ತು ಸುಮಾರು 11:30ನಲ್ಲಿ ಈ ಒಂದು ಅಜ್ಜಿ ವಯಸ್ಸಾಗಿದೆ, ಸುಮಾರು 85 ವರ್ಷ ಹತ್ತತ್ರ ಅವರಿಗೆ ವಯಸ್ಸಾಗಿದೆ. ಈ ಅಜ್ಜಿ ಎಚ್.ಎಸ್. ಮಹದೇವಪ್ರಸಾದ್ ನಗರ ಕೊನೆಯ ಹಂತದಲ್ಲಿ ಅಲ್ಲಿ ಪಕ್ಕ ಲೇಔಟ್ ಇದೆ, ಅಲ್ಲಿ ನಾಯಿಗಳ ಕಾಟ ಜಾಸ್ತಿ ಇರೋದ್ರಿಂದ ಈ ಅಮ್ಮ ಅಲ್ಲಿ ಮಲಗಿರುವಂಥ ಸ್ಥಳೀಯ ನಿವಾಸಿಗಳಾದಂತಹ ಫಯಾಜ್ ಮತ್ತು ಫೈಜು ಮತ್ತು ಇನ್ನೊಬ್ಬ ಸ್ನೇಹಿತರು ಬಂದು ನನ್ನ ಮನೆಗೆ ಒಂದು ಮಾಹಿತಿ ಕೊಟ್ಟಾಗ
ಕೂಡಲೇ ಪಕ್ಕದ ಪೊಲೀಸ್ ಠಾಣೆಗೆ ಕರೆ ಮಾಡಿ ಹೇಳಿದಾಗ ಅವರು 112ಗೆ ಕರೆ ಮಾಡೋಕ್ಕೆ ಹೇಳಿದರು. 112 ಕರೆ ಮಾಡಿದಾಗ ಹೈವೇ ಪೆಟ್ರೋಲ್ ನಮ್ಮ ಭಾಷಾ ಅವರು ಮತ್ತು ಚಾಲಕರು, ಪೊಲೀಸ್ ವಾಹನ ಚಾಲಕರು ಬಂದು ಕೂಡಲೇ ಈ ಅಮ್ಮನಿಗೆ ಒಂದು ರಕ್ಷಣೆ ಕೊಡುವ ಮೂಲಕ ಪಕ್ಕದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇರೋದು ಇಲ್ಲಿ ಬಿಟ್ಟಿದ್ದೇವೆ. ಇನ್ನು ಮುಂದಿನ ಒಂದು ಕ್ರಮ ಕೈಗೊಂಡು ವೈದ್ಯರು ಮುಂದಿನ ಕ್ರಮ ಕೈಗೊಂಡು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತೇವೆ. ಧನ್ಯವಾದ.